ಮಾಯವಕ್ಕ ಎಲ್ಲಿಗೆ ಉಂಟಲ್ಲ ಅಡ್ಡ ಬಂದ್ಲಲ್ಲ ಈಕಿ ಎಲ್ಲಿಗಿಲ್ಲ ಗಂಗಾ ಹಂಗ ಹೊಂಟಿದ್ ನೋಡಿಲ್ಲೇ ಸ್ವಲ್ಪ ಕೆಲಸ ಇತ್ತ ಅದಕ್ಕೆ ಹೊಂಟಿದ್ದೆ ಹೌದೇನು ಅಡಿಗೆ ನಾಷ್ಟ ಆಗೈತಿ ನಾಷ್ಟ ಎಲ್ಲ ಆಗಿತ್ತು ನೋಡು ನಾಷ್ಟ ಆತಾ ಈಗ ಅದು ಒಂಚೂರು ಇಲ್ಲೇ ಕೆಲಸ ಇತ್ತ ಅದಕ್ಕೆ ಹೊಂಟಿದ್ದೆ ಸರಿ ಬರ್ತನಾ ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ ಆತ ಈಗೇನು ಇಷ್ಟು ಹಸ್ರಾಗಿ ಓಡೋದ್ಲಲ್ಲ ಎಲ್ಲಿಗೆ ಉಂಟಾಳ ಈ ಕಡೆಗೆ ಅಲ್ಲ ಆ ಕಡೆಗೆ ಹೋದ್ಲು ಆ ಕಡೆ ಇರೋದು ಮಾಟಗಾತಿ ಮಾಯವನ ಮನೆ ಅಲ್ಲಿಗೆ ಹೋಗ್ಯಾಳಲ್ಲ ಯಾರಿಗೇನ ಮಠ ಮಾಡ್ಸಕೊಂಟಾಳ ಮತ್ತೆ ಏನ ಮಾಡಲಿ ಬಿಡು ನಮ್ಗೆ ಯಾಕೆ ಬೇಕು ಕಂಡರ ವಿಷಯ ಅದ್ರಾಗ ಈ ಥರ ದೊಡ್ಡವ್ರ ವಿಷಯ ಅಂತ ಮಾತಾಡಕ ಹೋಗ್ಬಾರ್ದು ಏನನ ಅಣಿಕೇಳಿ ನನಗೆ ಯಾಕೆ ಬೇಕು ಬಿಡು ಏನ ನಿಂಗವ ನನ್ನ ನೋಡ್ಬೇಕಂತ ಬಂದು ಯಾಕ ಏನು ವಿಷಯ ಅಲ್ಲ ಮಾಯವಕ್ಕ ನಿಂತಕ್ಕೆ ನನ್ನ ಕೆಲಸ ಇಲ್ಲಾರ್ದ ಸುಮ್ಮನೆ ಮಾತಾಡ್ಕೊಂಡು ಕುಂದ್ರಕ್ಕೆ ಬರೋಕ್ಕಾಗುತ್ತಾನೆ ಹೇಳು ಕೆಲಸ ಐತೆ ಅದಕ್ಕೆ ಬಂದೀನಿ ಹೇಳು ಏನು ಕೆಲಸ ಯಾರಿಗೆ ಮಠ ಮಾಡಿಸ್ಬೇಕು ಯಾರಿಗಿಲ್ಲ ನನ್ನ ತಂಗಿ ಮಗಳದಾಳಲ್ಲ ಸಣ್ಣಕ್ಕಿ ಲಕ್ಷ್ಮಿ ಆಕೆಗೆ ಮಾಡಿಸ್ಬೇಕು ನೋಡು ಅಕ್ಕಿದು ನನ್ನ ತಂಗಿದು ಭಾಳ ಉರುಣಿಗೆ ಆಗೈತಿ ಆಕೆ ಸೊಕ್ಕ ಮುರಿಸ್ಬೇಕಂದ್ರೆ ಅಕ್ಕಿ ಮಕ್ಕಳಾಗ ಯಾರಿಗಾನ ಒಬ್ಬರಿಗೆ ಮಾಡಿಸ್ಬೇಕು ಆದರೆ ಈಗ ಸದ್ಯಕ್ಕಿರೋದು ಅಕ್ಕಿ ಮಗಳಿಗೆ ನಾವು ಏನೋ ಒಂದು ಪ್ಲ್ಯಾನ್ ಮಾಡೀವಿ ಅದು ಇದಾಗಬೇಕು ಅಂತಂದ್ರೆ ಫಲಿಸ್ಬೇಕಂತಂದ್ರೆ ನಿನ್ನ ಸಹಾಯನೂ ಬೇಕು ಅದಕ್ಕೆ ನಿಂತಕ ಮಠ ಮಾಡ್ಸಕ್ಕೆ ಬಂದೀನಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡ್ರಿ ಈ ಕಾಲದಾಗ ಮಾಟ ಮಂತ್ರ ಅಂತೇಳಿ ಇದನ್ನು ಪ್ರಚೋದಿಸಕತ್ತೀವಿ ಅಥವಾ ಸಪೋರ್ಟ್ ಮಾಡಕತ್ತೀವಿ ಅಂತ ಯಾರು ತಿಳ್ಕೊಳಕ್ಕೆ ಹೋಗ್ಬಿಡ್ರಿ ಈ ಕತೆಗೊಂದು ಭಾಗ ಅಷ್ಟೇ ಆಮೇಲೆ ಇದರಿಂದ ಏನಾಗುತ್ತೆ ಅಂಬೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ನಾವು ಹಳ್ಳಿಯಾಗಿರೋರು ಅಂದಮ್ಯಾಗ ನಮಗೆ ಇದ್ರ ಅನುಭವಗಳೆಲ್ಲ ಆಗಿರ್ತಾವೆ ಬೇರೆಯವ್ರಿಗೆಲ್ಲ ಬೇಡ್ರಿ ಸ್ವತಃ ನನಗೆ ಅನುಭವ ಆಗೈತಿ ಅದರಿಂದ ಒಂದು ಇದು ಕತಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ನಮ್ಮ ಜೀವನದಾಗ ನಡೆದಿರೋಂಥ ಘಟನೆಗಳಂತ ಅನ್ಕೊಳ್ರಿ ಅಂದರೆ ನಾನು ನೋಡಿರೋಂಥ ಘಟನೆಗಳಿವೆಲ್ಲ ಅದಕ್ಕೆ ಇದನ್ನ ಕತೆ ಮಾಡಕತ್ತೀನಿ ನಾವು ಈ ಥರ ಎಲ್ಲ ಪ್ರಚೋದನೆ ಮಾಡಕತ್ತೀವಿ ಅಂತೇನು ತಪ್ಪಾಗಿ ಭಾವಿಸ್ಬೇಡ್ರಿ ನಾನು ಇದಕ್ಕೊಂದು ಒಳ್ಳೆ ಎಂಡಿಂಗ ಕೊಡ್ತೀನಿ ನೋಡ್ತಾ ಹೋಗ್ರಿ ಕತೆ ಚೆನ್ನಾಗಿ ಬರ್ತೈತಿ ನೋಡ್ರಿ ಇನ್ಮೇಲೆ ನಿಮ್ಮ ತಂಗಿ ಮಗಳಲ್ಲ ಆಕೆ ನಿನ್ನ ತಂಗಿ ಮಗಳಿಗೆ ಮಾಡ್ಸಕತ್ತೆ ಬಿಟ್ರೆ ನಾನು ನನ್ನ ತಂಗಿಗೆ ಮಾಡಿಸ್ತೀನಿ ಆಕಿ ನನ್ನ ತಂಗಿ ಹೆಸರಿಗಾಟ ಬೆನ್ನಿಗೆ ಬಿದ್ದಾಳಂತಂದು ಆಕಿಯಿಂದ ನನಗೇನು ಸುಖ ಸಂತೋಷ ಇಲ್ಲ ನೋಡು ಆಕಿದು ಏನು ಬೇಕು ಹೇಳು ತಂದು ಕೊಡ್ತೀನಿ ಆಕಿಗೆ ಮಾಡಿಸ್ಬೇಕು ನೀನು ನಾವೇನು ಅನ್ಕೊಂಡಿವಿ ನಾನು ಹಿಂಗೆ ಹೇಳ್ತೀನಿ ಅದು ಫಲಿಸ್ಬೇಕು ಆ ಥರ ಮಾಡಿಸ್ಬೇಕು ಆಯ್ತು ನಾನು ಹೇಳಿದ್ದೆಲ್ಲ ತಂದು ಕೊಡು ಇಷ್ಟು ಬೇಕು ನೋಡು ತಾಂಬಾಯ್ನು ಸರಿ ಅತ್ತ ನಾ ಏನು ಬರ್ತೀನಿ ಅಯ್ಯ ಇದೇನು ಕಮಲಕ್ಕನ ಅಕ್ಕ ಅಲ್ಲ ಆಕಿ ನಿಂಗವಕ್ಕನ ಮಾಯವನ್ ಮಾತಾಡಕ್ ನಿಂತಾಳಲ್ಲ ಮಾಯವನ್ ಕೂಡ ಮಾತಾಡಕತ್ತಾಳ ಯಾರಿಗೇನ ಮಾಟ ಮಾಡ್ಸಕತ್ತಾಳ ಅಯ್ಯೋ ಶಿವನೇ ಯಾರಿಗೆ ಅಕ್ಕ ಕಮಲಕ್ಕಗ ಮಾಟ ಮಾಡ್ಸಕತ್ತಾಳ ಅನ್ಸತ್ತ ಫಸ್ಟ್ ಹೋಗಿ ಇದನ್ನ ಕಮಲಕ್ಕಗೆ ಹೇಳ್ಬೇಕು ಇವಾಗ ಫಸ್ಟ್ ಇಲ್ಲಿ ನೋಡ್ತೀನಿ ಮತ್ತೆ ಬಿಡಾಡ್ಯಾನ ನೋಡಿದ್ನ ಮತ್ತೆ ಎಲ್ಲ ಎಡವಟ್ಟಾಗತ್ತೆ ಸರಿ ತಗ ಬರ್ತನ ಕಮಲಕ್ಕ ಲೇ ಗೌರಿ ನೀನು ಕರೆಕ್ಟಾಗಿ ನೋಡಿದ್ದಿಲ್ಲ ಮತ್ತೆ ಸುಮ್ಮನೆ ಏನೇನೋ ಹೇಳೋದು ಬೇಡಲೇ ಕೇಳಿಸಿದ್ದೇನೆ ನೀನು ಅವ್ರು ಮಾತಾಡೋದು ಯಾಕಂದ್ರೆ ಸುಮ್ಮನೆ ಅವರು ಏನು ಮಾತಾಡ್ತಿದ್ರೆ ಏನು ಆಮೇಲೆ ನೀನು ಏನೋ ಹೇಳೋದು ಯಾಕೆ ಬೇಕಲ್ಲ ಮೊದಲು ಅವ್ರವ್ರ ನಡ್ಕ ಬೇಸಿಲ್ಲ ಮತ್ತು ಇನ್ನೊಂದು ಈ ಥರ ಹೇಳಿದ್ರೆ ಇನ್ನೊಂದು ಸ್ವಲ್ಪ ನಾವು ಬೆಂಕಿ ಹಚ್ಚಿದಂಗೆ ಆಗುತ್ತಾ ಮಂಜಕ್ಕ ಹಿಂಗೆ ಹುಚ್ಚಿಡ್ದೈತೇನ ಆ ಮಾಯವ್ನ ಕೂಡ ಆಕಿ ನಿಂಗವಕ್ಕೆ ಎದಕ್ಕೆ ಮಾತಾಡ್ತಿರ್ತಾಳ ಮಾಯವ್ನ ಕೂಡ ಯಾರಾದರೂ ಸುಮ್ಮನೆ ಮಾತಾಡೋದಕ್ಕೆ ಆಗುತ್ತಾ ಆಕಿ ಏನು ಮನೆ ವಿಚಾರ ಬೇರೆಯವ್ರದ್ದು ಅಡಿಕೆ ಕೇಳೋದು ಅಂಥದ್ದು ಮಾತಾಡ್ತಾಳೆ ಆಕಿ ತಕ್ಕ ಯಾರನ್ನ ಮಾತಾಡ್ತಾರಂದ್ರೆ ಮಾಟಾನ ಮಾಡ್ಸಕತ್ತಾರಂತಾನ ಅರ್ಥ ಅದು ಆಕಿ ಒಬ್ಬಿಕಿ ನಮ್ಮೂರಾಗ ಬಂದು ಸೇರ್ಕೊಂಬಿಟ್ಟಾಳ ಯಾವಾಗ ತೊಲಗ್ತಾಳೋ ಯಾವಾಗ ಸತ್ತೋತಾಳ ನನಗೆ ಗೊತ್ತತಿ ಆಕಿ ಕೂಡ ಮಾತಾಡ್ತಾಳ ಅಂದ್ರೆ ಅದಕ್ಕೆ ಇರ್ತತಿ ಕಮಲಕ್ಕಗ ಒಂದ್ಸತಿ ಹುಷಾರಾಗಿರಂತ ಹೇಳ್ಬೇಕು ಅದು ಕರೆವೈತಿ ಬಿಡು ಕಮಲ ಆಕಿ ಇದು ಮಾಯವಂತಕ ಸುಮ್ಮನೆ ಯಾರು ಮಾತಾಡಲ್ಲ ಕಮಲಕ್ಕಗ ಮಠ ಮಾಡ್ಸಕ್ಕೆ ಹೋಗಿರ್ತಾಳ ಬಿಡು ಹಂಗಂದ್ರೆ ಏನ್ರಲ್ಲೇ ಮುಂಜಾನೆ ಬಂದುಬಿಟ್ರಲ್ಲ ಯವ್ವ ಕಮಲಕ್ಕ ನಿನಗೇನೆ ಹೇಳ್ಬೇಕು ಅದಕ್ಕೆ ಇದ್ದಿದ್ದು ಕೆಲಸ ಇಲ್ಲ ಅದು ಕೆಲಸ ಬಿಟ್ಬಿಟ್ಟು ಓಡಿ ಬಂದೀನಿ ನೋಡು ಅಂಥದ್ದೇನ ಯವ್ವ ಅಂಥ ಪರಿ ಅರ್ಜೆಂಟ್ನಾಗ ಬಂದ್ಯಲ್ಲ ಕುಂದ್ರಿ ಚಾ ಮಾಡ್ಕೊಂಬರ್ತೀನಿ ಯವ್ವ ನಿನ್ನ ಚಾ ಯಾರಿಗೆ ಬೇಕಾಗೈತಿ ಚಾವ್ ಮನೆ ಹಾಳಾಗ್ಲಿ ಇಲ್ಲೊಂದು ವಿಷಯ ಐತಿ ನೋಡು
ಮಾಯವದಾಳಲ್ಲ ಅದೇ ಇವ ಮಾಟ ಮಾಡಕ್ಕೆ ಊರು ಹೊರಗದಾಳಲ್ಲ ಆಕಿ ತಕ್ಕ ನಿಮ್ಮಕ್ಕ ಮಾತಾಡ್ಕೊಂಡು ನಿಂತಿದ್ಲಿ ಇವತ್ತು. ನಾನು ಹೊಲಕ್ಕೆ ಹೋಗಿದ್ನೆ, ಬರೋದಂಗ ಯಾರ ನಿಂತಾರಲ್ಲ ಅಂತ ನೋಡಿದ್ನೆ. ನಿಮ್ಮಕ್ಕ ಆಕಿ ಮಾತಾಡ್ಕೊಂಡು ನಿಂತಿದ್ರ ಕಮಲಕ್ಕ. ಹೌದಾ? ಮಾತಾಡಿದ್ರೆ ಮಾತಾಡಲಿ ಬಿಡು, ಯಾಕೆ ಆಕಿ ತಕ್ಕ ಮಾತಾಡಿದ್ರೆ ನನಗೆ ಯಾಕೆ ಬಂದು ಹೇಳಕತ್ತಿ? ಅದಕ್ಕೆ ನನಗೇನು ಸಂಬಂಧ? ಎಂತ ಹುಚ್ಚಿದೆ ಕಮಲಕ್ಕ ನೀನು? ಅಲ್ಲ, ನಿಮ್ಮಕ್ಕಗೆ ಶತ್ರು ಅಂದ್ರೆ ಯಾರದಾರ ಹೇಳು? ನೀನು ಅಲ್ಲ, ನಿಮ್ಮನಿತನ ಆಕಿ ಶತ್ರು. ನಿನ್ನ ಮಾಯವಂತಕ್ಕೆ ಯಾಕೆ ಹೋತಾರ? ಮಾಟ ಮಾಡ್ಸಕ್ಕೆ ಹೋತಾರ. ನನಗ್ಯಾಕೆ ನಿಮ್ಮ ಮೇಲೆ ಮಾಟ ಮಾಡ್ಸಕ್ಕೆ ಹೋಗ್ಯಾಳಂತ ಅನಿಸಿತ್ತು ನೋಡು, ಅದಕ್ಕೆ ಬಂದು ಹೇಳಕತ್ತೀನಿ. ಸ್ವಲ್ಪ ಹುಷಾರಾಗಿರು, ಎಚ್ಚರದಾಗಿರು. ಹಾಂ ಹೌದು, ಮಾಯವಂತಕ್ಕ ಯಾರನ್ನ ಹೋತಾರಂದ್ರೆ ಮಾಟ ಮಾಡ್ಸಕ್ಕೆ ಆಗಿರುತ್ತ. ಆಮೇಲೆ ಈಕಿ ಹೋಗ್ಯಾಳಂದ್ರೆ ಇರ್ಬೋದವ. ಯಾಕೇನು ಮಾಡಿಸ್ತಾ ಬಿಡಲ್ಲ ನಮಗೆ. ಮಾಡಿಸಿದ್ರೂ ದೈವ ಬಲಕ್ಕಿಂತ ದುಷ್ಟಶಕ್ತಿ ಏನು ಇದಾಗಲ್ಲ ಕಮಲಕ್ಕ. ನನಗೂ ಗೊತ್ತೈತಿ ದೈವ ಶಕ್ತಿ ಮುಂದೆ ದುಷ್ಟಶಕ್ತಿ ಏನು ಅದು ವರ್ಕ್ ಆಗಲ್ಲ ಅಂತ ಹೇಳಿ. ಆದ್ರೆ ಒಂದು ಮಾತು ಹೇಳ್ತೀನಿ, ದುಷ್ಟಶಕ್ತಿ ಪ್ರಯತ್ನ ಒಂದು ಸ್ವಲ್ಪ 1% ಆದ್ರೆ ನಮ್ಮ ಮೇಲೆ ಪರಿಣಾಮ ಬೀರುತ್ತಾ? ಹೇಳು. ನಮ್ಮ ಮನೆ ಬರ ಚಲೋ ಇಲ್ಲಪ್ಪ ಅಂತಂದ್ರೆ ಏನೇನೋ ಹಾಕವಂತ. ಯಾಕ ನಿಂಗೆ ಗೊತ್ತಿಲ್ಲ? ನಮ್ಮ ಮರ್ತೋದಿ ನಿಮ್ಮ ಅತ್ತಿ ಸತ್ತಿದ್ದಂಗ ಆ ಮಾಯವನ ಮಾಟದಿಂದಾಗಲ್ಲ, ನಿಮ್ಮ ಅಕ್ಕನ ಮಾಡಿದ್ದಲ್ಲ ಅದು. ಅದು ನಿನಗೆ ಗೊತ್ತಾಗಿದ್ದಕ್ಕಲ್ಲ. ನಿಮ್ಮಕ್ಕ ನಿಮ್ಮ ಕೂಡ ಜಗಳ ಮಾಡಿ ಏನೇನೋ ಮಾಡಿ ನಿನ್ನ ಒಟ್ಟ ಮನೆಯಿಂದ ದೂರ ಮಾಡಿಲ್ಲ. ನಿನಗೂ ಗೊತ್ತೈತಿ ಕಮಲಕ್ಕ, ಇದು ಇವಾಗಿನ ಕಾಲದಾಗ ಬೇರೆಯವ್ರು ನಮ್ಮದೇ ಇರ್ಬೋದು, ಆದ್ರೆ ನಾವು ಕಣ್ಣಾರೆ ನೋಡಿದ್ವು, ನಮಗೆ ಗೊತ್ತಿರುತ್ತಲ್ಲ. ನೋಡಿ ಕಮಲಕ್ಕ, ಹೇಳೋಕ್ಕಾಗಲ್ಲ. 1% ಪರಿಣಾಮ ಬಿತ್ತಂದ್ರೂ ಎಷ್ಟು ಅನುಭವಿಸ್ಬೇಕಾಗತ್ತೆ ಹೇಳು? ಯಾರಿಗೆ ಗೊತ್ತು? ನಿನ್ನ ಮಕ್ಕಳದವು, ಮಕ್ಳಿಗೆ ಮಾಡಿಸಿದ್ರೆ ಏನು ಮಾಡ್ತಿ? ಹೂನಿಲೆ ಇವ ಹಿಂದಕ್ಕೆ ಮತ್ತಿಗೆ ಮಾಡಿಸಿದ ಅಕ್ಕಿನ, ಅದನ್ನು ನನ್ನ ಗಂಡಗೂ ಗೊತ್ತಿಲ್ಲವ. ನಾನು ಹೊಟ್ಟೆಗೆ ಐತೆ ಆ ಸತ್ಯ. ಹೌದು, ಹೇಳೋಕ್ಕಾಗಲ್ಲ. ನನ್ನ ಮಕ್ಕಳಿಗೆ ಏನಾರು ಮಾಡಿದ್ರೆ ಮಾಡಲವ, ನನ್ನ ಮಕ್ಕಳು ಹುಷಾರಾಗಿರ್ರಿ ಅಂತ ಹೇಳ್ಬೇಕು. ಆತಾಗಲಿ ಅವ, ಹುಷಾರಾಗಿರ್ತೀವಿ. ನೋಡ್ರಿ ಹೆಂಗೈತೆ ಕಾಲ. ನನ್ನ ಒಡ ಹುಟ್ಟಿದಾರಲ್ಲ, ಬೆನ್ನಿಗೆ ಬಿದ್ದಾರಲ್ಲ, ಸಂಬಂಧಿಕರಲ್ಲ, ಸಾಟೆಲ್ಲ. ಆದ್ರೆ ನನ್ನ ಗೆಳತಿಯರು ಮದುವೆ ಆದ ಮೇಲಿಂದ ಗೆಳತಿಯರಾಗಿರಿ. ನನಗೆ ಗೆಳತಿಯರು ನೀವು ನನಗೆ ಏನಾಗ್ಬಾರ್ದಂತ ಬಂದು ಇಷ್ಟು ಹೇಳಕತ್ತಿ. ಸ್ವಂತ ಒಡ ಹುಟ್ಟಿದ ಅಕ್ಕ ಆಗಿ ಮಾಟ ಮಾಡ್ಸಕತ್ತಾಳ. ಇದ ಕಲಿಯುಗಲ್ಲ, ನಮ್ಮವರ ಆಗಲ್ಲ. ಹೌದು ಕಮಲಕ್ಕ, ಅದೇನು ಸತ್ಯ ಐತೆ ಬಿಡು. ಆದರೂ ಎಲ್ಲರೂ ಹಂಗೆ ಇರಲ್ಲ. ಕೆಲವೊಬ್ರು ಜೀವ ಮಾಡೋರು ಇರ್ತಾರೆ, ಕೆಲವೊಬ್ರು ಇಂಥವ್ರು ಇರ್ತಾರೆ. ಹೌದಾ? ಅದಕ್ಕೆ ಸರಿತ ಇರಲಿ, ಅದನ್ನ ನೋಡ್ಕೊಂತ ನಾನು ಚಹಾ ಕುಡಿ ಬರಲಿಲ್ಲೇ. ಇಲ್ಲಿ ಬಿಡು ಕಮಲಕ್ಕ, ಬಿಡೋ ಕೆಲಸ ಬಿಟ್ಟು ಬಂದೀನಿ. ಓದ್ತಾ ಯಾವುದಕ್ಕೆ ಹುಷಾರಾಗಿರವ. ಆಯ್ತು ತಗಲಿ, ನೀನೇನು ಚಿಂತೆ ಮಾಡಬೇಡ.